ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಿಡಕಲ್ ಗ್ರಾಮಕ್ಕೆ ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾಲಯದಿಂದ ಗ್ಲೋಬಲ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಬಿಸಿನೆಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 2 ವರ್ಷಗಳ ನಂತರ ವಾಪಸ್ ಆಗಮಿಸಿದ ಯುವಕ ಶ್ರೀರಾಜ್ ಅರ್ಜುನ್ ನಾಯಕವಾಡಿ ಅವರಿಗೆ ಗ್ರಾಮಸ್ಥರು ಭವ್ಯ ಸ್ವಾಗತ ನೀಡಿದ್ದಾರೆ. ಗ್ರಾಮಕ್ಕೆ ಆಗಮಿಸಿದ ಶ್ರೀರಾಜ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ಅವರ ಸಾಧನೆಯನ್ನ ಮುಕ್ತಕಂಠದಿಂದ ಶ್ಲಾಘಿಸಿದ್ದು ಅಲ್ಲದೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಮುಖಂಡರೊಬ್ಬರು, ಶ್ರೀರಾಜ್ ಅವರು ವಿದೇಶದಲ್ಲಿ 2 ವರ್ಷಗಳ ಕಾಲ ನಿರಂತರ ಪರಿಶ್ರಮದಿಂದ ವ್ಯಾಸಂಗ ಮಾಡಿ ಪದವಿ ಪಡೆದಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅವರ ಈ ಸಾಧನೆ ಇತರ ಯುವಕರಿಗೆ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. ಶ್ರೀರಾಜ್ ಅವರು ಮಾತನಾಡಿ, ನಾನು ವಿದೇಶದಲ್ಲಿ ಕಲಿತ ಜ್ಞಾನವನ್ನ ನಮ್ಮ ದೇಶದ ರೈತರಿಗೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉಪಯೋಗಿಸಲು ಬಯಸುತ್ತೇನೆ. ಎಲ್ಲರ ಪ್ರೀತಿ ಮತ್ತು ಸಹಕಾರ ನನ್ನ ಮೇಲಿರಲಿ ಎಂದು ಹೇಳಿದ್ದು. ಸ್ವಾಗತ ಸಮಾರಂಭದಲ್ಲಿ ಕುಟುಂಬದ ಸದಸ್ಯರು, ಗ್ರಾಮದ ಮುಖಂಡರು ಹಾಗೂ ಇತರ ಉಪಸ್ಥಿತರಿದ್ದರು. ಗ್ರಾಮದ ಪ್ರತಿಯೊಬ್ಬರು ಶ್ರೀರಾಜ್ ರವರ ಭವಿಷ್ಯದ ಕನಸುಗಳನ್ನು ನನಸಾಗಲಿ ಎಂದು ಹಾರೈಸಿದ್ದಾರೆ. ನಾವು ಲೇಬರ್ ಇಂಟೆನ್ಸಿವ್ ಜಾಸ್ತಿ ಇದೆ. ನಾವು ಆದಷ್ಟು ಬೇಗ ಮಷಿನೈಸ್ಡ್ ಯೂಸ್ ಜಾಸ್ತಿ ಮಾಡಿದಷ್ಟು ನಾವು ಬೇಗ ಬೆಳಿಬೋದು. ಲೈಕ್ ಪ್ರೊಡಕ್ಷನ್ ಆಗಲಿ ಎಲ್ಲದರಲ್ಲೂ ಫಾಸ್ಟ್ ಆಗುತ್ತೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಇಲ್ಲಿ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ರೈತರು ಒಂದು ಪ್ರಾಕ್ಟೀಸ್ ಆಗಿದ್ದನ್ನು ಬಿಟ್ಕೊಡೋದು ಅಷ್ಟು ಈಸಿ ಇರೋಂಗಿಲ್ಲ. ಅವ್ರಿಗೆ ತಿಳಿಸಿ ಹೇಳಿ ಅದನ್ನ ಅರ್ಥ ಮಾಡಿಸಿ ಅದರಿಂದ ಪ್ರೂವ್ ಮಾಡೋದೇ ಭಾಳ ಇಂಪಾರ್ಟೆಂಟ್. ಪ್ರೂವ್ ಆದ ತಕ್ಷಣ ತಾನೇ ಎಲ್ಲರೂ ಒಬ್ರೊಬ್ರು ನೋಡಿ ಒಬ್ರನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ನಮ್ಮವ್ರು ಅವ್ರಿಗಿಂತ ಹೆಚ್ಚಾಗಿ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ, ಬಟ್ ಫಲ ಸಿಗಲ್ಲ. ಅವರು ಶ್ರಮ ಪಡಲ್ದೇನೆ ಫಲ ತೆಗಿತಾರೆ. ಅದನ್ನೇ ನಾವು ಇಲ್ಲಿ ಟ್ರೈ ಮಾಡ್ತೀವಿ. ಸರ್, ಈಗ ಈ ನಮ್ಮ ಇಂಡಿಯಾದಲ್ಲಿ ಇರುವಂತ ಅಭಿವೃದ್ಧಿ ಬಗ್ಗೆ ಮತ್ತೆ ಅಲ್ಲಿ ನೀವು ಕಲಿತಂತ ಅಭಿವೃದ್ಧಿ ಬಗ್ಗೆ ಏನು ವೇರಿಯೇಷನ್ ಇದೆಯಾ, ವ್ಯತ್ಯಾಸ ಏನಾದರೂ ಕಂಡು ಬರ್ತಾ ಇದೆ ಹೆಂಗೆ ಅಂತ? ತುಂಬ ವೇರಿಯೇಷನ್ ಇದೆ. ಲೈಕ್ ನಮ್ಮಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದಾವೆ, ಬೆಂಗಳೂರು, ಮುಂಬೈ. ಆ ಲೈಫ್ ಅವ್ರು